ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲೆ ನ್ಯಾಮತಿ ಪಟ್ಟಣದ ಪ್ರಜಾಸೌಧ ತಾಲೂಕು ಆಡಳಿತ 860 ಕೋಟಿ ರೂಪಾಯಿ ಅಂದಾಜಲ್ಲಿ ನಾವು ಉದ್ಘಾಟನೆ ಮಾಡ್ತಕ್ಕಂಥದ್ದು ಅಷ್ಟೇ ಪ್ರಿಂಟ್ ಆಗ್ತೀವಿ. ಇದರ ಕೆಳಗೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿದ್ದೀವಿ. ಇನ್ನೂ ಕೆಲವು ಉದ್ಘಾಟನೆ ಮಾಡಿಲ್ಲ, ಈಗ ಅನೌನ್ಸ್ ಮಾಡ್ತೇವೆ. ಈಗ ದಯವಿಟ್ಟು ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳೇ, ಇಲ್ಲಿ ಸಮಸ್ತ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ತಾಯಿಯರೇ, ಮಾಧ್ಯಮಿತರೆ, ಸ್ನೇಹಿತರೆ, ಎಲ್ಲ ಬಂಧು ಬೈದಿರೇ, ತಮ್ಮೆಲ್ಲರಿಗೂ ನಮ್ಮ ಸರ್ಕಾರದ 3 ವರ್ಷದ ಸಾಧನಾ ಸಭೆಯ ಅಭಿನಂದನೆ ಸಲ್ಲಿಸುತ್ತೇವೆ. ನಾಳೆ 20ನೇ ತಾರೀಕು 5ನೇ ತಿಂಗಳು 1926 ಇಸ್ವಿಗೆ ನಾಳೆ ನಮ್ಮ ಸರ್ಕಾರ ಬಂದು 3 ವರ್ಷ ಆಯಿತು. ನಾಳೆ ತುಮಕೂರಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಸರ್ಕಾರ ಕೇಳ ನನಗೆ ಚಪ್ಪತ್ತು ಕೂಡಲ್ಲ. ನಾಳೆ ನಮ್ಮ ಬಸ್ KSRTC ಕಾರ್ಮಿಕರು ಮುಷ್ಕರದಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ತಿಳ್ಕೊಂಡು 1 ದಿವಸ ಮುಂದೂಡಿಕೊಂಡು ಇವತ್ತು ಕಾರ್ಯಕ್ರಮ ನಡೀತಾ ಇತ್ತು. ಅದೇನು ತುಮಕೂರಿನಲ್ಲಿ 3 ವರ್ಷ ಸಮರ್ಪಣಾ ಸಂಕಲ್ಪ ಸಮಾವೇಶ ನಡೀತಿ. ನಮ್ಮ ನಾಡಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ, ಎಲ್ಲ ಶಾಸಕ ಮಿತ್ರರು, ಎಲ್ಲ ಜಿಲ್ಲಾ ರಾಜ್ಯ ಮಟ್ಟದ ಸೆಕ್ರೆಟರಿಯೇಟ್ಗೆ ಪೂರ್ತಿಯಲ್ಲಿ 3 ವರ್ಷ ನಮ್ಮ ಸರ್ಕಾರ ಇಡೀ ರಾಜ್ಯಕ್ಕೆ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕೋಟಿ ಬಂದ ಮಾಡಿ ಯಾವ್ಯಾವ ಬಡವರಿಗೆ ಏನು ಅನುಕೂಲ ಮಾಡಿದ್ರೆ ಸಾಕ್ಷಿ ಸಮೇತ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಇವತ್ತು ಇಲ್ಲಿ ನಡೀತಿದ್ದು ನಮ್ಮ ವಿಧಾನ ಕ್ಷೇತ್ರದಲ್ಲಿ ನಾನಿವತ್ತು ಅನೌನ್ಸ್ ಮಾಡ್ತೇನೆ. ಬರೀ ನ್ಯಾಮತಿ ತಾಲೂಕು ಮಾತ್ರ, ನಮ್ಮ ತಾಲೂಕಿನಲ್ಲಿ ಏನು 3 ವರ್ಷ ನಾವು ಕಾರ್ಯಕ್ರಮ ಮಾಡಿದ್ದೀವಿ, ಯಾವ್ಯಾವ ಇಲಾಖೆಯಲ್ಲಿ ಏನು ಅನುದಾನ ತಂದಿವಿ, ಅದರ ಸಮರ್ಪಣಾ ಸಂಕಲ್ಪ ಸಮಾವೇಶ ಅಂತ ನಾನು ಭಾವಿಸಿದ್ರೆ, ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಒಂದು ವಿಷಯನ ಹೇಳಿಕೆ ಭಾಳ ಖುಷಿಯಾಗಿ ನನಗಂತೂ ಇವತ್ತು ನನ್ನ ಜೀವನದಲ್ಲಿ ನಮ್ಮ ಕ್ಷೇತ್ರ ಜನಕ್ಕೆ ಯಾವ ರೀತಿ ಅಭಿನಂದಿಸ ಗೊತ್ತಾಗ್ತದೆ. ಕಾರಣ ಏನು ಅಂತಂದರೆ ಇವತ್ತು ಮಹಿಳಾ ಲೋಕಸಭಾ ಸದಸ್ಯರಿಗೆ ಬುದ್ಧಿಯಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಮೊನ್ನೆ ಮೋದಿ ಅವರು ಒಂದು ಬಿಲ್ ಬಿಟ್ಟು ಈ ದೇಶಕ್ಕೆ 50% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಕ್ಷೇತ್ರ ಪುನರ್ನಿರ್ಣಯ ಆಗಬೇಕು ಪಾರ್ಲಿಮೆಂಟು ಲೋಕಸಭೆ ಅಂತ ಬೀಳ್ತದೆ. ಅದಕ್ಕೆ ನಮ್ಮ ಪಕ್ಷ ವಿರೋಧ ಮಾಡ್ತದೆ. ನಮ್ಮ ಪಕ್ಷ ಮಹಿಳಾ ಮೀಸಲಾತಿ ವಿರೋಧ ಮಾಡಿಲ್ಲ. ಮಹಿಳಾ ಮೀಸಲಾತಿ ಇವತ್ತು ನಮಗೆ 2 ಕೈ ಎತ್ತ ನಾವು. ಆದರೆ ನಾವು ಇದು ವಿರೋಧ ಪಕ್ಷರು ಬೇರೆ ಪಕ್ಷರು ವಿರೋಧ ಮಾಡಿದ್ದು ಅದ್ರ ಜೊತೆಗೆ ಮೋಸ ಮಾಡ್ತಕ್ಕಂಥ ಕ್ಷೇತ್ರ ವಿಂಗಡಣೆ ಬೀಳ್ತದೆ. ಲೋಕಸಭೆಗಿರ್ಬೋದು, ಅಸೆಂಬ್ಲಿಗಿರ್ಬೋದು, ಕ್ಷೇತ್ರ ವಿಂಗಡಣೆ ಬಿತ್ತಂತ ದುರುದ್ದೇಶ ಅವ್ರು ಏನು ಕೆಟ್ಟ ದುರುದ್ದೇಶ ಅನ್ನೋದ್ರೆ, ಎಲ್ಲೆಲ್ಲಿ ರಾಜ್ಯದಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರ, ಎಲ್ಲೆಲ್ಲಿ ರಾಜ್ಯದಲ್ಲಿ ಎಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಿಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು, ಅಲ್ಲೆಲ್ಲಿ ಯಾವ ರೀತಿ ಆ ಕಾಂಗ್ರೆಸ್ ಪಕ್ಷದ ಕ್ಷೇತ್ರವನ್ನು ಮುಂಗಡೆ ಮಾಡಿ ಬಿಜೆಪಿ ಬರ್ತಕ್ಕಂಥ ವ್ಯವಸ್ಥೆ ಬೇಕು. ಎಲ್ಲಿ ಬಿಜೆಪಿ ಸೋತಿ ಅಲ್ಲದೆ ಹೆಂಗ್ ಬಿಜೆಪಿ ತರಬೇಕು ಅಂತಂದ್ರೆ ಕ್ಷೇತ್ರ ವಿಂಗಡಣೆ ಮಾಡಿ 3 ಆ ಕಡೆ 3 ಈ ಕಡೆ ಹೊರಟೋಪಟ ಮಾಡ್ಬೋದು. ನನಗೆ ಶೃಂಗೇರಿಗೆ ಅಂತಲ್ಲ ಅದು ಹೆಂಗೆ ಗೊತ್ತಿಲ್ಲ, ಅದು ಹೋಗೋಣ. ಅದಕ್ಕೋಸ್ಕರ ಆ ಬಿಲ್ಲನ್ನು ನಾವು ವಿರೋಧ ಮಾಡಿದ್ದೀರಾ. ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡೋದಿಲ್ಲ. ಈ ದೇಶದಲ್ಲಿ ಏನು ಮಹಿಳೆಯ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ 30% ಮೀಸಲಾತಿ ತಂದಿದೆ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ, ರಾಹುಲ್ ಗಾಂಧಿ ಸರ್ಕಾರ ಈಗಲೂ ಸಹ ತಂದ್ರೆ ಮಹಿಳಾ ಮೀಸಲಾತಿ ಪಾಸ್ ಮಾಡಿಕೊಟ್ಟು ಅವ್ರು ಒಂದೇ ತಂದೆ. ಆದರೆ ಈಗ ನೋಡಿದ್ರೆ ಇವತ್ತು ನನ್ಗೆ ಯಾಕೆ ಸಂತೋಷ ಆಗಿದೆ ಯಾಕಂದರೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಫೇಲ್ ಆಗಿದೆ. ಅದು ನಮ್ಮ ನ್ಯಾಮತಿ ಹೊನ್ನಾಳಿ ಕ್ಷೇತ್ರ ಪಾರ್ಲಿಮೆಂಟ್ ಆಗಿದೆ. ನಿಮ್ಗೆ ಹೆಂಗೆ ಅಭಿನಂದನೆ ಸ್ವಲ್ಪ ಕುರ್ಚಿ ಗೊತ್ತಾಗತ್ತೆ. ಎಲ್ಲ 1000 ಕುರ್ಚಿ ಹಾಕಿದ್ದು ರಾತ್ರಿ ಮಳೆ ಬರ್ತದೆ, 1000 ಕುರ್ಚಿ ಹಾಕಿಬಿಡೋಣ ಮೇಡಮ್ ಮರಿ ಜನ ಹೆಣ್ಮಕ್ಳು ತಗೊಂಡು ನಿಮ್ಮ ಕೇಂದ್ರ ಸರ್ಕಾರ ಯೋಜನೆ ಹೇಳ್ತದೆ ಅಂತೇಳಿ ನಾನು 1000 ಕುರ್ಚಿ ಹಾಕಿ 1000 ಜನ ಅಡುಗೆ ಮಾಡ್ತೀನಿ. ಆಗ ಇವತ್ತು ನಮ್ಮ ಕ್ಷೇತ್ರ ಪುರುಷರು ಮತದಾರ ಬಂಧುಗಳು ಇಲ್ಲಿ ಎಟ್ಟಿಗಂತ ಎಲ್ಲ ಸೋದರರು 1000 ಕುರ್ಚಿನೂ ಸಹ 100% 100 ಹೆಣ್ಮಕ್ಳಿಗೆ ಕೊಟ್ಟರು. ನೀವೆಲ್ಲ ಹೊರಗಡೆ ನಿಂತಿರಲ್ಲ, ಇದೇನು ತೋರಿಸ್ತಾ ಇದ್ದರೆ ಮಹಿಳೆಯರ ಬಗ್ಗೆ ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಎಷ್ಟು ಮಹಿಳೆಯರ ಬಗ್ಗೆ ಆಸಕ್ತಿ ಅದು ಈ ಸಮಾವೇಶ ಸಾಕ್ಷಿ ಅಂತಕ್ಕಂಥ ಮಾತುಗಳಲ್ಲಿ ಇವತ್ತೆಲ್ಲ ಬಂದಂಥ ಎಲ್ಲರಿಗೂ ಸಹ ವೇದಿಕೆ ಇದ್ದಂಥ ಎಲ್ಲರಿಗೂ ಸಹ ನಮ್ಮ ಕ್ಷೇತ್ರ ಜನತೆ ಪರವಾಗಿ ತುಂಬಿಡೋದ್ರಿಂದ ಅಭಿನಯಿಸುತ್ತೇವೆ. ಮಹಿಳಾ ಮೀಸಲಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಅಂತಕ್ಕಂಥ ಮಾತಲ್ಲಿ ಸಂದರ್ಭದಲ್ಲಿ ಕಳೆದ 3 ವರ್ಷದ ಚುನಾವಣೆ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ಘೋಷಣೆ ಮಾಡಿದ್ವಿ. ಸಿದ್ದರಾಮಯ್ಯ ಮತ್ತು DK ಇಡೀ ರಾಜ್ಯವನ್ನು ಸುತ್ತಿ 5 ಗ್ಯಾರಂಟಿ ಕೊಟ್ಟೇ ಕೊಟ್ಟಿರ್ತೇವೆ. ಪ್ರಮಾಣ ವಚನ ಸ್ವೀಕರಿಸಿ ನಾಳೆ 3 ವರ್ಷ ಆಯಿತು.
ಮೊದಲೇ 20ನೇ ತಾರೀಕು 5ನೇ ತಿಂಗಳು 2023 ಇಸ್ವಿಯಲ್ಲಿ ಈ 5 ಗ್ಯಾರಂಟಿಗಳು ಸಹ ವಿಧಾನಸೌಧ ಪ್ರಮಾಣ ಸ್ವೀಕರಿಸುವಂಥದ್ದು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು. ಅಂದಿನಿಂದ ಇಲ್ಲಿವರೆಗೂ ಇಡೀ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಬಗ್ಗೆ ಎಲ್ಲೂ ಕಂಪ್ಲೇಂಟ್ ಅಲ್ಲ. ಯಾವ ಮಹಿಳೆಯರಿಗೂ ಸಹ ಬಸ್ ಇದಕ್ಕಾಗಿಸಿಲ್ಲ, ಯಾರಿಗೂ ಸಹ ದುಡ್ಡು ಕೇಳಿಲ್ಲ, ಅಕ್ಕಿ ಬರೋದು ತಪ್ಪಿಲ್ಲ, ಕರೆಂಟ್ ಚಾರ್ಜ್ ಕೇಳಿಲ್ಲ, 2000 ರೂಪಾಯಿ ತಪ್ಪಿಲ್ಲ. ಮೇಡಮ್ ಬೆಳಿಗ್ಗೆ 2000 ಎಲ್ಲ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಇನ್ನೊಂದಕ್ಕೆ ಅಜ್ಜರ ಗುಳಿಗೆ ಅಜ್ಜಿ ಗುಳಿಗೆ ಕೊಡ್ತದಿಲ್ಲ. ಇದು ದೇಶದಲ್ಲೇ ಸ್ವತಂತ್ರ ಸಿಕ್ಕ 78 ವರ್ಷದಲ್ಲಿ ಯಾವ ರಾಜ್ಯದಲ್ಲೂ ಈ ಸ್ಕೀಮ್ ಸಕ್ಸಸ್ ಆಗಿಲ್ಲ. ಇದು ಕರ್ನಾಟಕ ಆಗಿದೆ. ಯಾಕಂದ್ರೆ ಇದು ನಮ್ಮ ಸರ್ಕಾರದ ಮುಖಂಡತ್ವ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮತ್ತು ನಮ್ಮ ಬದ್ಧತೆ ಮೇಡಮ್ ಬೆಳಗ್ಗೆ ಕಾಯಕ್ಕೆ ಕೈಲಾಸ. ಆ ನಿಟ್ಟಿನಲ್ಲಿ ಈ 5 ಗ್ಯಾರಂಟಿಗಳನ್ನು ಸಹ ಸಮರ್ಪಕವಾಗಿ ನಾವು ಇದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶಿವಕುಮಾರ್ ಶಿಶುವಾಣಿನ ಕೇಳಿದರು, ಹೊನ್ನಾಳಿ ಅಧ್ಯಕ್ಷ ಅಲ್ಲ ಜಗದೀಶಪ್ಪ ಎಲ್ಲರೂ ಸಹ ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ಅದನ್ನು ಪ್ರತಿಯೊಂದು ಪುಸ್ತಕದ ರೀತಿ ಮಾಡಿದೆ. ಆದರೆ ನಮ್ಗೆ 2,02,000 ರೂಪಾಯಿ ಗೃಹ ಇವತ್ತು ಮತ್ತೆ ಕೊಟ್ಟೇ ಕೊಡ್ತೇವೆ. ಈಗ 12-36 ತಿಂಗಳಲ್ಲಿ 34 ತಿಂಗಳು ಕೊಡ್ತೇವೆ. ಅಲ್ಲೇ 2012ನೇ ಇಸ್ವಿಯಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳಂತ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ 43 ತಾಲೂಕುಗಳನ್ನು ಘೋಷಣೆ ಮಾಡಿದರು. 43 ತಾಲೂಕನ್ನು 2012 ಘೋಷಣೆ ಮಾಡಿ 18ನೇ ಇಸ್ವಿವರೆಗೂ ಸರ್ಕಾರ ಇದ್ದೂ ಸಹ ಅದಕ್ಕೆ ಯಾವುದೂ ಚಾಲನೆ ಕೊಡಲಿಲ್ಲ. ಬರೀ ಪೇಪರಲ್ಲೇ ಉಳ್ಕೊಂಡಿರ್ತದು. 13ರಿಂದ 18ನೇ ಇಸ್ವಿವರೆಗೂ ನಮ್ಮ ಸರ್ಕಾರ ಬಂದಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ 2017ನೇ ಇಸ್ವಿಯಲ್ಲಿ ಆ ಬಿಲ್ಲನ್ನು ಅಸೆಂಬ್ಲಿ ಪಾಸ್ ಮಾಡಿ ತದನಂತರ ಗೆಜೆಟ್ ನೋಟಿಫಿಕೇಶನ್ ಮಾಡಿ 53 ತಾಲೂಕುಗಳನ್ನು ಅವತ್ತು ಘೋಷಣೆ ಮಾಡಿದರು. ಅಂದಿನಿಂದ ಅದು 53 ತಾಲೂಕು ನಮ್ಮ ನಾಮಚಿ ತಾಲೂಕು ಸಹ ಒಂದು. 2017ನೇ ಇಸ್ವಿಯಲ್ಲಿ ನಾಡಿನ ಕಂದಾಯ ಸಚಿವ ಅಂತ ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ ನೇತೃತ್ವದಲ್ಲಿ ನನ್ನ ಅಧ್ಯಕ್ಷತೆಯಲ್ಲಿ ಒಳ್ಳೆ ದೊಡ್ಡ ಕಾರ್ಯಕ್ರಮ ಇದೇ ಸ್ಕೂಲ್ ಪಕ್ಕ ಇದೇ ಕಾಂಪೌಂಡ್ ಒಳಗೆ ಮಾಡಿ ಅದು ತಾಲೂಕು ಉದ್ಘಾಟನೆ ಮಾಡಿದ್ವಿ. ಅಂದಿನಿಂದ ಇವತ್ತವರೆಗೂ ಈ ತಾಲೂಕು ಸೌದಾಗಲಿ ಬೇರೆ ಅಭಿವೃದ್ಧಿಗಳು ಆಗಿಲ್ಲ. ಈಗ ನಮ್ಮ ಸರ್ಕಾರ ಬಂದಾದ್ಮೇಲೆ 2023ರಿಂದ ಇಲ್ಲೇವರೆಗೂ ನಾವು ತಾಲೂಕನ್ನು ಘೋಷಣೆ ಮಾಡಿದ್ವಿ. ಅಂದಿನ ದಿವಸ ನಮ್ಮಲ್ಲಿ ಬರೀ ತಾಲೂಕು ಕಚೇರಿ, ಯುವ ಕಚೇರಿ, ಸಿಪಿಐ ಕಚೇರಿ ಮತ್ತು ಪಟ್ಟಣ ಪಂಚಾಯತ್ ಇಷ್ಟು ಮಾತ್ರ ಇತ್ತು. ಅದಾದ್ಮೇಲೆ ಇಡೀ ರಾಜ್ಯದಲ್ಲಿ ಯಾವ ಇಲಾಖೆಗಳು ಸಹ ಬಂದಿಲ್ಲ. ಬೇಡಿಕೆ ಇದೆ, ಸರ್ಕಾರದ ಬಗ್ಗೆ ಹಂತ ಇದೆಲ್ಲ ಇಲಾಖೆಗಳನ್ನು ಕೊಡ್ತೇವೆ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಆದರೆ ನಮ್ಮ ನ್ಯಾಮತಿ ತಾಲೂಕು ಮತ್ತು ಹೊನ್ನಾಳಿ ದೊಡ್ಡ ಕ್ಷೇತ್ರ ಆದ್ದರಿಂದ ಈಗಾಗಲೇ ನಾವು ADLR ಪೋಸ್ಟಲ್ಲಿ ಕೇಳಿದ್ರೆ ಬಹಳ ಕೆಲಸಗಳನ್ನ ನಮ್ಮ DC ಅವರಿಗೆ ತಹಸೀಲ್ದಾರ್ಗಳಿಗೆ ಹಾಕ್ಬಿಡ್ತಾರೆ ಸರ್ಕಾರ, ನಮ್ಮ ಕೃಷ್ಣ ಬಾರೇಗೌಡರು. ಹಂಗಾಗಿ ADLR ಪೋಸ್ಟನ್ನು ಕೇಳ್ಕೊಂಡಿದ್ದೀವಿ. ಆದಷ್ಟು ಬೇಗ ADLR ಪೋಸ್ಟ್ ಮಂಜೂರಾಗುತ್ತೆ. ಜೊತೆಗೆ ಈಗ ಸಬ್ ರಿಜಿಸ್ಟರ್ ಆಫೀಸ್ ಈಗಾಗಲೇ ಮಂಜೂರಾಗಿದೆ. ಮುಂದಿನ ದಿನಗಳಲ್ಲಿ ರಿಜಿಸ್ಟ್ರೇಷನ್ಗೆ ತಾವ್ಯಾರು ಸಹ ಹೊನ್ನಾಳಿ ಬರ್ತಕ್ಕಂಥ ಅವಶ್ಯ ಇಲ್ಲ. ನ್ಯಾಮತಿ ತಾಲೂಕು ಮಾಡಿಸ್ಕೋಬೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಉಳಿದ ಇಲಾಖೆಯನ್ನು ಆದಷ್ಟು ಬೇಗ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್ಕಾರ ಈಗಾಗಲೇ ನಮಗೆ ಕೋರ್ಟ್ ಕಟ್ಟಲಿಕ್ಕೆ ಒಂದು ನಿವೇಶನ ಬೇಕು ಅಂತ ಹೇಳಿ ಕೋರ್ಟ್ಗೂ ಸಹ ನಿವೇಶನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿ ಕೊಡಿದ್ದಾರೆ. ಅದೇ ಹಾಸ್ಪಿಟ್ಲು ಮಾಡಬೇಕಂತ ಹೇಳಿ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಕೇಳಿದ್ರು. ಆರೋಗ್ಯ ಇಲಾಖೆಗೂ ಸಹ ನಿವೇಶನ ಮಂಜೂರು ಮಾಡಿಸಿ DC ಅವರು ಮಂಜೂರು ಮಾಡಿಕೊಡಿದ್ದಾರೆ. ಅದು ಸರ್ಕಾರ ಸಂಬಂಧಪಟ್ಟ ಇಲಾಖೆಗೂ ಸಹ ಕೊಟ್ಟಿದ್ರು. ನಮ್ಮ MP ನಮ್ಮವರು ಏನು ನಾವು ಹೇಳಿದಾಗೆ ಅವ್ರಿಗೆ 5 ಕೋಟಿ ರೂಪಾಯಿ ಒಂದು ವರ್ಷಕ್ಕಿರುತ್ತೆ. ನಮ್ಮ MLಗೆ ಸಂಜೆ ಬಂದ ಹಿಂದೆ ಮುಂದೆ ಏನೇನೋ ನಾವು ಸಿಕ್ಕೊಂಡು ಹೋಗ್ಬೋದು. ಅವ್ರೇನು ಮಾಡೋದು 5 ಕೋಟಿಗೆ ಸರ್ಕಸ್ ಮಾಡಬೇಕು. ಜನ ತಿಳ್ಕೊಂಡ್ರೆ ನಾವು 8 ಪಟ್ಟು MP ಹತ್ರ ಹೋಗಿದ್ವಿ, 6 ಪಟ್ಟು ಹೋಗಿದ್ವಿ. ಅವ್ರು ಸಿಕ್ಕರು ಏನು ಹಾಕಿಲ್ಲ ಅಂತಾರೆ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಕು. ಅವ್ರು ಏನು ಲಿಮಿಟ್ ಇತ್ತು ಅಷ್ಟೇ ಕೊಟ್ಟೆ ಈಗ ಕೊಡ್ತಾರೆ. ನಮ್ಮ ಪ್ರಜಾಸೌಧಕ್ಕೆ ಕೊಟ್ಟು ಚಟ್ನಳ್ಳಿ 15 ಲಕ್ಷ. ಇಲ್ಲಿ KPC ಶಾಲೆ ಬಂದಾಗ ಮಕ್ಕಳು ಸಂಖ್ಯೆ ಜಾಸ್ತಿ ಇತ್ತು, ಟೀಚರ್ ಜಾಸ್ತಿ ಇದ್ದು ಕೊಡ್ತಾರೆ. ಇನ್ನೂ ಏನೇ ಸಾಧ್ಯ ಅವ್ರು ನಾವು ನಮ್ಮ ಸರ್ಕಾರ ನಾನು ಈ ತಾಲೂಕು ಪ್ರಜಾಸೌಧಕ್ಕೆ ನಾನು ಬೇಡಿಕೆ ಇಟ್ಟಾದ್ಮೇಲೆ ನಮ್ಮ ಕೃಷ್ಣ ಬೈರೇಗೌಡರು ಹೋದ ವರ್ಷ ಹಣ ತರ್ತಾರೆ. ಈ ವರ್ಷ ಬೇಡ ಕಣ, ಮುಂದೆ ವರ್ಷ ಕೊಡ್ತಾರೆ ಅಂತ ಹೇಳಿದ್ರು. ಈ ವರ್ಷ ಕೊಟ್ಟರು 8,60,00,000 ರೂಪಾಯಿ ಪ್ರಜಾಸೌಧವನ್ನು ನಾವೀಗ ಅಡಿಗಲ್ ಪೂಜೆ ಮಾಡಿದ್ದೀವಿ, ಭೂಮಿ ಪೂಜೆ ಮಾಡಿದ್ದೀವಿ. ಆದಷ್ಟು ಇನ್ನು 1 ವರ್ಷದೊಳಗೆ
ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥ ಇದೇ MP ಅವರಿಂದ ಇದೇ ಜಿಲ್ಲಾಧಿಕಾರಿ ಜಿಲ್ಲಾಡಳಿತ ಕರೆಸಿ ಸಿಮೆಂಟ್ ರಸ್ತೆ ನಿಮಗೆ ಕರ್ಕೊಂಡೋಗಿ ಆ ಸೌಧವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮೇಡಮ್ ಅವರು 30 ಲಕ್ಷ ಶಾಸಕರು ಇವತ್ತು ಉದ್ಘಾಟನೆ 30 ಲಕ್ಷ ಅಲ್ಲ ಮೇಡಮ್ ಅವರೇ, ನಿಮ್ಮೊಂದು ಸಾಕ್ಷಿ ಕೊಡ್ತೀನಿ 130 ಲಕ್ಷ ಈ ತಾಲೂಕು ಹಾಕಿದೆ. 130 ಕೋಟಿ ಹೊನ್ನಾಳಿ ತಾಲೂಕು ಬಿಟ್ಟು ಎಲ್ಲಿ ಅಂತ ಹೇಳ್ಕೊಂತೀನಿ ನಲ್ಲಕ್ಕೆ ನಿಮ್ಮ ಹರೀಶಿ ಪತ್ರಕ್ಕೆ ಒಂದು ಈಗ ತಾನೇ ಪ್ರೌಢಶಾಲೆಗೆ 5 ಕೋಟಿ ರೂಪಾಯಿ ಪೂಜೆ ಮಾಡಿದೆ. 2 ಕೋಟಿ ರೂಪಾಯಿನ ಮಹಿಳಾ ಪದ ಎರಡೂವರೆ ಆಮೇಲೆ ಅಗ್ನಿಶಾಮಕ ಠಾಣೆಗೆ 33 ಕೋಟಿ ರೂಪಾಯಿ ಮಂಜೂರಾಗಿದೆ. ಆಮೇಲೆ CM ವಿಶೇಷ ಅಂದ್ರೆ 5 ಕೋಟಿ ರೂಪಾಯಿ ಈ ಊರಿಗೆ ಕೊಟ್ಟರು. ಏನು ತಾವು ಹೋದಂಥ ರಸ್ತೆ ಇರ್ಬೋದು, ಅಲ್ಲಿ ಪೂಜೆ ಮಾಡಿದ ರಸ್ತೆ ಇರ್ಬೋದು, ಕೆರೆ ಅಭಿವೃದ್ಧಿ ಇರ್ಬೋದು, 1.5 ಕೋಟಿ ರೂಪಾಯಿ ಕೆರೆಗೆ, ಸುರಳ್ಳಿ ಕೆರೆಗೆ 50 ಲಕ್ಷ, ಈಗ 5 ಕೋಟಿ ರೂಪಾಯಿ ವಿಶೇಷ ಅಂದ್ರಲ್ಲ. ಪ್ರವಾಸಿ ಮಂದಿರ ಹಿಂದಿನ ಸರ್ಕಾರದಲ್ಲಿ ಆಗಿತ್ತು, ನಮ್ಮ ಸರ್ಕಾರ ಮುಂದಿನ ಅದು 6 ಕೋಟಿ ರೂಪಾಯಿನ ಮುಖ್ಯಮಂತ್ರಿಗಳು 6 ತಿಂಗಳ ಕೆಳಗೆ ದಾವಣಗೆರೆಗೆ ಬಂದಾಗ ಎಲ್ಲರೂ ನಮ್ಮ ಪ್ರವಾಸಿ ಮಂದಿರ ಸೇರಿಸಿ ಹೊನ್ನಾಳಿ ಸೇರಿಸಿ ಉದ್ಘಾಟನೆ ಮಾಡಿದರೆ ಅದು ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಿರ್ಮಿತಿ ಕೇಂದ್ರದ ವತಿಯಿಂದ ನಮ್ಮ ತಾಲೂಕು ಹಿಂದಿನ ಸರ್ಕಾರದಲ್ಲಿ 2 ಕೋಟಿ ರೂಪಾಯಿ ಇಂಡೋರ್ ಸ್ಟೇಡಿಯಂ ಒಳ ಕ್ರೀಡಾಂಗಣವನ್ನು ನಮ್ಮ ಪ್ರೌಢಶಾಲೆ ನಮ್ಮ ಪದವಿ ಕಾಲೇಜು ಆವರಣದಲ್ಲಿ ಕಟ್ಟಿದ್ದು ಅಲ್ಲಿಗೆ ನಿಂತಿತ್ತು. ಈಗ ನಾವು ಪುನಃ ಸರ್ಕಾರ ಮೇಲೆ ಒತ್ತಡ ತಂದು ಅದು ಮುಗಿಲಿಕ್ಕೆ 6.5 ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ನನಗೆ ಪುನಃ ಹೆಚ್ಚಿಗೆ ಬೇಕಾದ 4.5 ಕೋಟಿ ರೂಪಾಯಿನ ಕ್ರೀಡಾ ಮತ್ತು ಕ್ರೀಡೆಯಿಂದ ಮಂಜೂರು ಮಾಡಿಸಿರಿ. ಅದನ್ನು ಆದಷ್ಟು ಬೇಗ ಅದನ್ನು ಸಹ ಮುಗಿಸ್ತಕ್ಕಂಥ ಕಾರ್ಯಕ್ರಮ ಇದೊಂದು 50 ಲಕ್ಷ ರೂಪಾಯಿ ಒಂದು ಬಯಲು ಇದೇ ಜಾಗದಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ KPSC ಶಾಲೆಗೆ 1.5 ಕೋಟಿ ರೂಪಾಯಿ ಮಂಜೂರು ಮಾಡಿ ಶಾಲಾ ಕೊಠಡಿಗೆ. ನ್ಯಾಮತಿ ದಾನಿಹಳ್ಳಿ ರಸ್ತೆಗೆ 3.42 ಲಕ್ಷ ರೂಪಾಯಿದು ಪ್ರಗತಿ ಪಥ ರಸ್ತೆಯಿಂದ ಮಂಜೂರಾಗಿ ಟೆಂಡರ್ ಆಗಿದೆ. ಅದೇ ಚೀಲೂರು ಕನಕಟ್ಟೆಯಿಂದ ಹೊಡೆಯೋದು ತಂಡ ಅಲ್ಲಿಗೂ ಸಹ 3 ಕೋಟಿ ರೂಪಾಯಿ ಪ್ರಗತಿ ಪತ್ರದಲ್ಲಿ ಮಂಜೂರಾಗಿದೆ, ಟೆಂಡರ್ ಆಗಿದೆ. ಆದಷ್ಟು ಬೇಗ ಗೋವಿನಕೋಡಿಯಿಂದ TGಹಳ್ಳಿವರೆಗೆ, ಗೋವಿನಕೋಡಿಯಿಂದ TGಹಳ್ಳಿ ಅಂದರೆ ನಮ್ಮದು ಅಗ್ರಿಬೊಮ್ಮನಹಳ್ಳಿ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 25ಕ್ಕೆ 25 ಕೋಟಿ ರೂಪಾಯಿನ ಮಂಜೂರು ಮಾಡಿದೆ. ಅಲ್ಲ 20 ಕೋಟಿ ರೂಪಾಯಿ ನಮ್ಮ ಜಿಲ್ಲಾಧಿಕಾರಿ ಮುಖ್ಯಮಂತ್ರಿ ಪ್ರತಿನಿಧಿ ತಾವೇ ಆದೇಶ ಕೊಟ್ಟಿದ್ದೀವಿ. 30 ಕೋಟಿ ರೂಪಾಯಿ ಒಂದೇ ನೋಡಿ ನ್ಯಾಮತಿ ಸೆಕ್ಷನ್ಗೆ ಹಳ್ಳಿಯಿಂದ ಆ ಕಡೆಗಲ್ಲ, ಹಳ್ಳಿಯಿಂದ TGಹಳ್ಳಿಗೆ 25 ಕೋಟಿ ಆಗಿದೆ. ಅದು 5 ಕೋಟಿ ಆಗಿದೆ. ಈ 20 ಕೋಟಿ ಸಾಧ್ಯದಲ್ಲಿ ಆಗ್ತಕ್ಕಂಥ ಕೆಲಸ ಇದೆ. ಈ ವರ್ಷ ಹೋದ ವರ್ಷ 25 ಕೋಟಿ 23-24ರಲ್ಲಿ ಮುಖ್ಯಮಂತ್ರಿಗಳು ಶಾಸಕರಿಗೆ ವಿಶೇಷ ಅಂದಾಜು 25 ಕೋಟಿ ಕೊಟ್ಟರು. ಈ ವರ್ಷ 50 ಕೋಟಿ ಕೊಟ್ಟರೆ ಅವಾಗ 24-25 ಅದರಲ್ಲಿ ನಾನು PWL 20 ಕೋಟಿ ಆಗಿದೆ. ಒಟ್ಟು ಆ 75 ಕೋಟಿಯಲ್ಲಿ 35 ಕೋಟಿ ರೂಪಾಯಿನ ಒಟ್ಟು 2 ವರ್ಷ 75 ಕೋಟಿ 35 ಕೋಟಿ ರೂಪಾಯಿನ ಹೊನ್ನಾಳಿ ತಾಲೂಕು ಬಿಟ್ಟು ನ್ಯಾಮತಿ ತಾಲೂಕಿನಿರ್ತಕ್ಕಂಥ 75 ಹಳ್ಳಿಗಳಲ್ಲಿ 60 ಹಳ್ಳಿಗೆ ಪ್ರತಿಯೊಂದು ಹಳ್ಳಿಗೂ 25, 30, 40 ಗ್ರಾಮದ ಜನತೆಗೆ 50 ಕೋಟಿ ಪ್ರತಿಯೊಂದು ಹಳ್ಳಿಗೂ ಆಗಿದೆ. ಇಡೀ 2 ತಾರೀಕಿನ 220 ಹಳ್ಳಿಯಲ್ಲಿ 200 ಹಳ್ಳಿಗೆ ನಾನು ಪ್ರತಿಯೊಂದು ಊರಿಗೂ ಸಹ ಹಣ ಹಾಕಿದೆ. ಇನ್ನು 20 ಹಳ್ಳಿ ಬಾಕಿ ಆದರೆ ಮುಂದಿನ ದಿನಗಳಲ್ಲಿ ಆ 20 ಹಳ್ಳಿಗೂ ಹಾಕಿ ಪ್ರತಿಯೊಂದರಲ್ಲಿ ಯಾವ ಹುಡುಗರು ಶಾಸಕರು ನಮ್ಮೂರಿಗೆ ಏನು ಹಾಕಿಲ್ಲಪ್ಪ ಅಂತ ಊರು ಮುಂದೆ ನಿಲ್ಲಿಸಿ ಪಟ್ಟು ಹಿಡಿಯಬಾರದು ಅನ್ನೋ ರೀತಿಯಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತಾಡಿದ್ದಲ್ಲಿ ಒಂದು ಸಮಸ್ಯೆ ರೈತರಿಗೆ ಯಾವುದೇ ಊರಿಗೆ ಹೋದಂಡ್ರು ಮಣ್ಣಿನ ರೋಡ್ ಕೆಲಸ ತಪ್ಪು ಅಂತಲ್ಲ, ಟ್ರ್ಯಾಕ್ಟರ್ ಹೋಗೋದು ಕಷ್ಟ ಐತಿ, ಈ ರೈಸ್ ಹೋಗೋದು ಕಷ್ಟ ಐತಿ, ಬ್ಯಾಸಿಗೆ ಹೋಗಿ ಕೆಲಸ ಆದರೆ ನಮ್ಗೆ ಇಲ್ಲಿಯವರೆಗೂ ಕೊಟ್ಟಂತ ಅಂದಲ್ಲಿ CC ರಸ್ತೆ, CC ರೋಡ್ ಅಥವಾ ಟಾರ್ ಅಂತ ಕೊಡೋದ್ರ ಸಮಸ್ಯೆ ಆಗೈತಿ. ಮುಂದಿನ ಈಗ ನಮ್ಮ ಮುಖ್ಯಮಂತ್ರಿಗಳನ್ನ ಮತ್ತು ಗ್ರಾಮೀಣಾಭಿವೃದ್ಧಿ ಕೇಳಿದ್ರು ಎಲ್ಲ ಶಾಸಕರಿಗೆ ಎಲ್ಲ ಅವರು ರೈತರಿಗೆ ನಮ್ಮ ರೈತರೇ ಬೆನ್ನೆಲುಬು. ಅದು ಏನಾದರೂ ಮಾಡಿ ಪ್ರತಿಯೊಂದು ಕ್ಷೇತ್ರ 10 ಕೋಟಿ ರೂಪಾಯಿ ಮಣ್ಣಿನಷ್ಟಿಗೆ ಕೊಟ್ಟಂಗಟ್ಟು ಬಹಳ ಅನುಕೂಲ ಆಗುತ್ತೆ ಅಂದಾಗ ಸಕಾರಾತ್ಮಕವಾಗಿ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ, ಗ್ರಾಮೀಣ ಸ್ವಚ್ಛತೆ ಮುಂದಿನ ಅದನ್ನು ಸಹ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮಂತ್ರ ಹೊಡೆದ್ರು. ಗೋಂಗೂರು, ಗಮೇಶ್ವರ, ಆಡ್ಡ, ಚಟ್ನಳ್ಳಿ, ಸುರಗೊಂಡಕೊಪ್ಪ ಸುಮಾರು 40 ಕೋಟಿ ರೂಪಾಯಿ PWD ಇಲಾಖೆಯಿಂದ ನಾವು ಕೆಂಚಿಗುಪ್ಪಗೆ ಆಗ್ತಾ ಇಲ್ವಾ, ರಾಮೇಶ್ವರ ಆಗ್ತಾ ಇಲ್ವಾ, ಅರುಣಿಗೆ ಆಗಿಲ್ವಾ, ಚಟ್ನಳ್ಳಿ ಆಗಿಲ್ವಾ, ಚಿನ್ನಿಕಟ್ಟೆಗೆ ಆಗಿಲ್ವಾ. ಈಗ ಚಿನ್ನಿಕಟ್ಟೆಯಿಂದ ಸೂರಗೊಂಡಕೊಪ್ಪಕ್ಕೆ 6 ಕೋಟಿ ರೂಪಾಯಿ ರಸ್ತೆ ದುಡ್ಡಲ್ಲಿ 6 ಕೋಟಿ ರೂಪಾಯಲ್ಲಿ 2 ಪಥ ರಸ್ತೆಯನ್ನು ಮಾಡಿ ಇನ್ನು ಮುಂದಿನ ಜನವರಿ ಸೇವಲಾ ಜಯಂತಿ ಒಳಗೆ ಮುಗಿಸ್ಬೇಕು ಅಂತ ಈಗಾಗಲೇ ಟೆಂಡರ್ ಸ್ಟೇಜ್ ಹೋಗೈತೆ. ಆಮೇಲೆ ಇನ್ನು ಸೂರಗೊಂಡಕೊಪ್ಪದಾಗೆ ಮೇಡಮ್ ಸಂತ ಸೇವಾದಾರ ಜನ ಸರ್ ಸೌಭಾಗ್ಯಕ್ಕೆ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರ ಐತೆ ಅಂದ್ಕೊಂಡು
ಅಲ್ಲಿ 60 ಎಕರೆ ಸರ್ಕಾರ ಕೊಟ್ಟು ಸುಮಾರು 70-80 ಕೋಟಿ ರೂಪಾಯಿ ಕೆಲಸ ಇದೆ. ಈ ವರ್ಷ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರೀ SC STಗಳಿಗೆ ಅನುಕೂಲ ಆಗ್ತಕ್ಕಂಥ ಮತ್ತು ಅಲ್ಲಿ 25% ಇದೇ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ 50 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ 250 ಸೀಟು ಮಹಿಳೆಯರಿಗೆ 250 ಸೀಟು ಪುರುಷರಿಗೆ ಮುರಾರ್ಜಿ ಶಾಲೆ ಮಂಜೂರು ಮಾಡಿಸಿ ಈಗಾಗಲೇ 10 ಕೋಟಿ ರೂಪಾಯಿ ಕೆಲಸ ಆಗ್ತಿದ್ದಾರೆ. ಆದಷ್ಟು ಒಂದು ವರ್ಷದಲ್ಲಿ 50 ಕೋಟಿ ರೂಪಾಯಿ ಕೆಲಸ ಆಗಿ 500 ಜನ ಮಕ್ಕಳು ಆ ಆವರಣದಲ್ಲಿ ಓದ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದೀವಿ. 26-27 ಈ ವರ್ಷ ಆಯವ್ಯಯದಲ್ಲಿ 26-27 ಈ ವರ್ಷ ಆಯವ್ಯಯದಲ್ಲಿ ಸಾಸ್ವೆಯಲ್ಲಿ ಒಂದು ಮುರಾರ್ಜಿ ಶಾಲೆ ಮಂಜೂರು ಮಾಡಿಸಿದ್ದು ಇದೇ ಜಿಲ್ಲಾಧಿಕಾರಿಯಿಂದ 6 ಎಕರೆಯನ್ನು ಮಂಜೂರು ಮಾಡಿಸಿ ಸಮಾಜ ಕಲ್ಯಾಣ ಮಾದೇವಪ್ಪರಿಗೆ ಕೊಟ್ಟಾದ್ಮೇಲೆ ಅದಕ್ಕೆ ಈ ವರ್ಷದ ಆಯೋಗದಲ್ಲಿ ಆ ಕಟ್ಟಡಕ್ಕೆ 22 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಅದೇ ರೀತಿ ಹೊನ್ನಾಳಿ ಬಸ್ ನಿಲ್ದಾಣಕ್ಕೆ ಈ ವರ್ಷ ಆಯೋಗದಲ್ಲೇ ಎಕ್ಸ್ಟೆನ್ಷನ್ಗೆ 10 ಕೋಟಿ ರೂಪಾಯಿ ಕೊಟ್ಟರು. ನಮ್ಮ ತೋಟಗಾರಿಕೆ ಸಚಿವರು ನಿಮ್ಮ ಪ್ರತಿಯವರ ಸಚಿವರ ಕ್ಷೇತ್ರ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಕ್ಷೇತ್ರಕ್ಕೆ ಮತ್ತು ಬಾಗಲಕೋಟೆ ಕ್ಷೇತ್ರಕ್ಕೆ 64 ಕೋಟಿಯಲ್ಲಿ 32 ಕೋಟಿ ಬಾಗಲಕೋಟೆ ಕೃಷಿ ಬಾಗಲಕೋಟೆ ತಾಲೂಕಿಗೆ, ಇನ್ನು 32 ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ. ಯಾವುದಕ್ಕೂ ಕೂಡ ಏನಂದರೆ ನಮ್ಮ ತಾಲೂಕು ಸಾಸಿವೆ ಈ ನ್ಯಾಮತಿ ಭಾಗ ಸಂಪೂರ್ಣವಾಗಿ ಸರ್ಕಾರಿ ಬೆಳೀತಕ್ಕಂಥ ರೈತರ ನಾಡಿದೆ. ರೈತರ ನಾಡು ಬೆಳೆದಂಥ ಸರ್ಕಾರಿ ತಾಯೇ ಅಕ್ಕ 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 ನಮ್ಮ ಬಗ್ಗೆ 40 ಕೋಟಿ ರೂಪಾಯಿನ ಕೋಲ್ಡ್ ಸ್ಟೋರೇಜ್ ಕೂಡ ಮಾಡಿ ಕೋಲ್ಡ್ ಸ್ಟೋರೇಜ್ ಕೊಡೋದು. ಇಷ್ಟೆಲ್ಲ ಸರ್ಕಾರಕ್ಕೆ 130 ಕೋಟಿ ರೂಪಾಯಿ ಇವತ್ತು ಕಳೆದ 30 ತಿಂಗಳಲ್ಲ 3 ವರ್ಷದಲ್ಲಿ ಬರೀ ನ್ಯಾಮತಿ ತಾಲೂಕಿಗೆ ನಮ್ಮ ಸರ್ಕಾರ ಕೊಟ್ಟಿದೆ. ನಮಗೆ ನೀವು ಯಾವ ರೀತಿ ಅಭಿನಂದನೆ ಸಲ್ಲಿಸ್ತೀರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಮೇಡಮ್ ತಮ್ಮದೊಂದು ಗತಿ ಇದ್ದೇನೆ. ನಿನ್ನೆ ನಿಮ್ಮ ಹತ್ರ ಅಂಧ ಮಕ್ಕಳು ಹೋಗ್ತಾರೆ ನನ್ನ ಹತ್ರ. 99 ಇಸ್ವಿಯಲ್ಲಿ ಈ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಆಗಿ ಈ ಕಿವರು ಈ ಜನ 30,000 ಓಟ್ ನನಗೆ 30,000 ಓಟ್ ಆಗ್ತದೆ. ಅವತ್ತಿನಿಂದ ನಮ್ಮಲ್ಲಿ ಒಂದು ಬ್ಯಾಚ್ ಪೂರ್ತಿ ಅಂದರು 22 ದಿನದಲ್ಲಿ 12 ಜನ ಪುರುಷರು 10 ಜನ ಹೆಣ್ಮಕ್ಳು. ಅಂದಿನಿಂದ ಇವತ್ತಿನವರೆಗೂ ನಾನೇ ಅವ್ರು ಸಾಕ್ತಾನೆ. ನಾನೇ ಅಂದರೆ ಅವರಿಗೆ ಒಂದು ಮನೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಮಾಡಿಕೊಡ್ತೀನಿ, ಅವರಿಗೆ ರೇಷನ್ ಕಾರ್ಡ್ ಕೊಡ್ಸೀನಿ, ಇದು ವೃದ್ಧಾಪ್ಯ ಮಾಡಿದ್ವಿ, ಹಾರ್ಮೋನಿಯಮ್ ಒಂದು ವ್ಯಾನ್ ಕಟ್ಸಿದ್ವಿ. ಅದು ನಿಮ್ಮಲ್ಲಿ ಟ್ರೈನಿಂಗ್ ಅಲ್ಲ, ನಮ್ಮೆಲ್ಲ ಟ್ರೈನಿಂಗ್ ಮಾಡಿ ಇದೇನೇ ಹಾಡು ಏನು ಮಾಡ್ತಾರೆ. ಇತ್ತೀಚೆಗೆ ಏನು ಸಮಸ್ಯೆ ಆಯ್ತು ಅಂತಂದರೆ ಅಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ಸಣ್ಣಕ್ಕೆ ಬಸವನಗೂಡು ಮನೆ ಕೊಟ್ಟಿದ್ವಿ. ಗದಗ ಹೊಂದೋರಿಗೆ ಅಷ್ಟೇ ಬಂದಾಗೆ ಅದು ಹೊರದು. ಹಂಗಾಗಿ ಹೊಂದೋರಿಗೆ ಅಂದ್ರು ಅಂತ ಯಾರು ಮನೆಯೇ ಕೊಡಿಲ್ಲ. ನಾವು ಕೊನೆಗೆ ಏನು ಮಾಡಿದ್ವಿ, ನಮ್ಮ ಅಧಿಕಾರಿಗಳು ತಾಲೂಕು ಕೈಗೊಂಡು ಅಧಿಕಾರಿಗಳು ಭಾಳ ಜನ ಯಾರು ಎಲ್ಲ ಹೊಂದಾಣಿಗೆ ಇಲ್ಲ. ಅವರ ಕ್ವಾರ್ಟರ್ಸ್ ಮಾತ್ರ ಬೋರ್ಡ್ ಇರ್ತವೆ, ಅಲ್ಲೊಂದು ಪ್ಯಾಂಟು ಸ್ಲ್ಯಾಗು ಒಂದು ಚಪ್ಪಲಿ. ನಾನು ಅದಕ್ಕೆ ಏನು ಮಾಡಿದೆ, ಯಾರು ಕೇಳಲಿಲ್ಲ, ವರ್ಷಿದ್ವಿ ಕ್ಲೀನ್ ಮಾಡಿಸಿ ಎಲ್ಲ ಒಂದು 5 ಲಕ್ಷ ಖರ್ಚು ಮಾಡಿ ರಿಪೇರಿ ಮಾಡಿಸಿ ಅಂತ. ಅಲ್ಲಿ ಅವ್ರು ಬಿಟ್ಟಿದ್ದಾರೆ. ಈಗ ಪರ್ಮನೆಂಟ್ ಆಗ್ತದೆ, ಯಾರು ಪರ್ಮನೆಂಟ್ ಇನ್ನೊಂದು 20 ಅದನ್ನು ರಿಪೇರಿ ಮಾಡ್ತಾರೆ. ಈಗ ಅದನ್ನು ರಿಪೇರಿ ಮಾಡಿಸಿ ಒಂದು ಹೆಣ್ಮಕ್ಳಿಗೆ ಒಂದು ಗಂಡು ಮಕ್ಳಿಗೆ ಕೊಡ್ತಾರೆ. ಅವ್ರ ಜೀವನ ಅವ್ರು ಮಾಡ್ಕೊಳ್ತಾರೆ. ಈಗ ಆಗ್ತಾ ಇರ್ತಕ್ಕಂಥ ಮಾತನ್ನು ಸಹ ಇದೊಂದು ಬಂದು ಹೇಳಿಕೆ ಇಟ್ಟಿರಬೇಕು. ಇನ್ನೇನಿಲ್ಲ ಮೇಡಮ್ ಸಂಬಂಧಪಟ್ಟಿದ ಕವರ್ಗಳು ಕೇಳ್ತಾರೆ. ಆಮೇಲೆ ಮುಸ್ಲಿಂ ಎಲ್ಲ ಆಗಿರ್ತದೆ. ಅದು ಆಶಾ ಕಾರ್ಯಕರ್ತರು ಸ್ವಲ್ಪ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನೀವೇನು 1000 ಜನಸಂಖ್ಯೆ ಇರಬೇಕು ಏನೋ ಬಗ್ಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಎಂದು ಭಾಳ ಜನ ನಮ್ಗೆ ಗಮನಕ್ಕೆ ಹಾಕಿದರೆ. ಈಗಾಗಲೇ ಅದು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಬರ್ತಿದ್ದ ಆಶಾ ಕಾರ್ಯಕರ್ತರು ಅಲ್ಲಿ ಹೆಲ್ತ್ ಡೈರೆಕ್ಟರ್ನ ಸಹ ಕಂಡು ಬಂದ್ರಿ. ಅದು ಯಾವ ಹಂತಕ್ಕೂ ಬಂದಿಲ್ಲ. ಬಂದಂಥ ಸಂದರ್ಭದಲ್ಲಿ ಕರೆದು ಮಾತಾಡ್ತಿದ್ರೆ ನಿಮಗೆ ಅದ್ರ ಬಗ್ಗೆ ಯಾರು ಆತಂಕ ಪಡೋದು ಬೇಕಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ರೆ, ಈ ಸಂದರ್ಭದಲ್ಲಿ ನಮ್ಮ ಕೃಷ್ಣ ತಪ್ಪಿರೋಣ ಯಾರನ್ನು ಹೋಗುತ್ತೆ, ನಮ್ಮ ಪಕ್ಷ ಹೋಗ್ತಾ ಇಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗೈತಿ. ಯಾವ ಬೇಕಾದಷ್ಟು ಮಂತ್ರಿಗೂ ಮಂತ್ರಿ ಮಾಡಿರೋಣ. ನಮ್ಮನ್ನು 78ನಾಗ ಆಂಬುಟ್ನಾಗ ಕಾಲದಿಂದ ಇಲ್ಲಿವರೆಗೂ ನೋಡಿದ್ದೀನಿ. ನಾನು 3 ಪಟ್ಟು ಗೆಲ್ತೀನಿ, 3 ಪಟ್ಟು ಸೋತೀನಿ. ಈ 78 ವರ್ಷದಲ್ಲಿ ಯಾವ ದೇಶದಲ್ಲಿ ಸಹ ಯಾವ ರಾಜ್ಯದಲ್ಲಿ ಸಹ ಆಗ್ನೇಯವಾದಂಥ ಬದಲಾವಣೆ ಏನು 80% ರೈತ ಬೆಂತಟ್ಗೆಂತ ಶಾಲೆಗೆ ನಾಟಕ ಮಾಡೋದ ಯಾರು ಮಾಡಿರಲ್ಲ. ಅಂತ ನಮ್ಮ ಸರ್ಕಾರ, ನಮ್ಮ ಕೃಷ್ಣೇಗೌಡರು ಇವತ್ತು ರೈತರ ಪರವಾಗಿ ಎಷ್ಟು ಯೋಜನೆಗಳನ್ನು ಮಾಡಿದ್ರೆ ಅದು ಎಷ್ಟು ಹೋಗಲಿದ್ದು ಕಮ್ಮಿ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ, ನಮ್ಮ COನು ಇಲ್ಲೇ ಇದ್ದಾರೆ. ನಾನೇ ನಿಮ್ಮ ಹೊಗಳ್ತಾರೆ ಸಾಹೇಬ್ರಿ. ನಾನು ಸಹ ಈ 78ರಿಂದ ಈ ರಂಗದಲ್ಲಿ ರಾಜಕೀಯ ರಂಗದಲ್ಲಿ
ಕೂದಲು ಬೆಳಗಾಗಿದ್ರೆ ಬಣ್ಣ ಹಚ್ಚಿದ್ರು. ಎಷ್ಟೋ ಜನ ಮನೆ ಡಿ ಸಿ ನೋಡಿ ಭಾಳ ಕೆಲವು ಸಮಸ್ಯೆ ಅಂತಂದರೆ ಸಮಸ್ಯೆಗೆ ಉಳ್ಕೊಂಡು ಅವ್ರು ಬಂದಾದ್ಮೇಲೆ 3 ಪಟ್ಟು ಅವ್ರ ಕಮಿಟಿ ಅವ್ರ ಆಫೀಸ್ನ ಮೀಟಿಂಗ್ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಕರ್ಕೊಂಡು ಮಾಡಿದ ಮೇಲೆ ಏನು ಸಾಧ್ಯ. ನಾನು ಈಗ 99ರಿಂದ ಇಲ್ಲಿವರೆಗೂ ಪೆಂಡಿಂಗ್ ಅಂತ ಫೈಲ್ ಹಂಗಿಲ್ಲವು ಆಗಿದ್ರು ಅದರಲ್ಲಿ 2 ಬಿಟ್ಟರೆ ಎಲ್ಲವನ್ನು ಕಾನೂನು ಪ್ರಕಾರನೇ ಕಾನೂನು ಚೌಕಟ್ಟನ್ನ ಹೆಂಗೆ ಧರ್ಮ ತರಬೇಕು, ಧರ್ಮ ಹೆಂಗೆ ಮಾಡಿಕೊಟ್ಟಿದೆ ನಿಮಗೆ. ಕ್ಷೇತ್ರ ಜನತೆ ಪರವಾಗಿ ನಾಡಿನ ಜಿಲ್ಲೆ ಜನತೆ ಪರವಾಗಿ ತಮಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇನ್ನು ತಮ್ಮ ಏನು ಭಾಳ ಅವಶ್ಯಕತೆ ಐತಿ ನಮ್ಮ ಸಾರಿಗೆ ಮೇಡಮರೇ, ನಾವೇ ನಿಮ್ಗೆ ಗೊತ್ತಿಲ್ಲ. ಏಕೆಂದರೆ ಎಂಥ 10 PhD ಮಾಡಿರಿ, 10 ಇತಿ ಬದಲಾವಣೆ 10 PhD ಮಾಡಿ ಬೋರ್ಡಕ್ಕೆ ಅಂದ್ರೆ ಡಾಕ್ಟ್ರ್ ಅಂತ ಹಾಕಿರ್ತಾರೆ. ಆದರೆ ನಮ್ಮ ನಾಟಿ ಔಷಧಿ ಅಂತ ಐತಿ, ಮೂರು ಮಾತೈತಿ, ಎಂತರ ಕಾಲು ಕಟ್ಟಾಗಲಿ ಕಟ್ಟೆಲ್ಲ ಮತ್ತು ಗುಳಿಗಿಲ್ಲ ಏನಿಲ್ಲ, ಅರ್ಶಿನ ಕೊಂಬೂ ಇಲ್ಲ. ಹಾಗೆ ಅದೇನನ್ನು ಮೋಟಿವ್ ಮಾಡಿ ನಮಗೆ ಭಾಳ ಎಲ್ಲ ಕೆಲಸಗಳು ಮಾಡಿಕೊಟ್ಟಿದ್ವಿ. ನಿಮಗೆ ನಮ್ಮ ಕ್ಷೇತ್ರ ಜನತೆ ಪರವಾಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಯಿಸ್ತೀನಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಮುಂದೆ ಇನ್ನೂ ಉನ್ನತ ಸ್ಥಾನಕ್ಕೆ ಒಯ್ಯಲಿ. ಅವಾಗ ನಮ್ಮ ಕೆಲಸ ಹಿಂಗೆ ಮಾಡಿಕೊಟ್ಟು ವಿಧಾನಸೌಧ 3ನೇ ಮಾಡಿ ಕುತ್ಕೊಂಡು ಅಂತಕ್ಕಂಥ ವಿನಂತಿಸಿದಂತೆ. ಅದೇ ನಮ್ಮ ಗಿಟ್ಟಿ ಮಾದ CEO ಬಂದ ಸ್ವಲ್ಪ ಎಡವಟ್ಟೈತಿ ಅಂತ ಭಾಳ ಜನ ಮಾತಾಡೋದು. ನಾವು ಹಂಗಿರ್ತೀವಿ ಅದೇನೋ ಮಹಾರಾಷ್ಟ್ರದಂತೆ ಅವ್ರ ಮೇಲೆ ಅವ್ರ ಕುಟುಂಬ ಡಾಕ್ಟ್ರಂತೆ ಹಂಗೆ ಅಂತ ಜನ ಹೇಳೋದು. ನಾವು ಸ್ವಲ್ಪ ಹೆಂಗಿರ್ತೀವಿ ಆಮೇಲೆ ನೋಡ್ತಾ ಹೆಂಗಂದ್ರೆ 6 ಗಂಟೆ ನಾವು ಹೇಳೋದು 6 ಗಂಟೆಗೆ ನೀವು 6 ಗಂಟೆಗಿಂತ ಮುಂಚೆ ಹಳ್ಳಿಗೆ ಇಡೀ ಜಿಲ್ಲೆಗೆ 6 ಗಂಟೆಗೆ ಎದ್ದು ನಮಗೆ ಹೇಳ್ತಾರೆ. 8 ಅಸೆಂಬ್ಲಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿದ್ದಕ್ಕಿಂತ PDOಗಳನ್ನ EOಗಳನ್ನ ಇಂಜಿನಿಯರ್ಗಳನ್ನ ಅವ್ರು ಹೆಚ್ಚಿಸಿ ಇವತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಮೇಡಮರೇ. ನಮ್ಮ ದಾವಣಗೆರೆ CEO ಜಿಲ್ಲಾ ಪಂಚಾಯತ್ಗೆ ಮೇಡಮರೇ, ಜಿಲ್ಲಾ ಪಂಚಾಯತ್ಗೆ ಟ್ಯಾಕ್ಸ್ ಕಲೆಕ್ಷನ್ ರಾಜ್ಯಕ್ಕೆ ಬರ್ತೀವಿ. ಟ್ಯಾಕ್ಸ್ ಕಲೆಕ್ಷನಲ್ಲಿ ಗ್ರಾಮ ಪಂಚಾಯತ್ಗಳು 100% ಟ್ಯಾಕ್ಸ್ ಕಲೆಕ್ಷನ್. ಈ ನಾಡಿನ ಮುಖ್ಯ ಕಾರ್ಯದರ್ಶಿಯಾದಂಥ ಶಾಲಿನಿ ರಜನೀಶ್ ಅವರು ಅಭಿನಂದನೆ ಪತ್ರ ಕಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ 24x7 7x24 ವಾರದ 7 ದಿವಸ 24 ಗಂಟೆ ನೀರು ಕೊಡ್ತಂತಂದರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ದಾವಣಗೆರೆ 2ನೇ ಸ್ಥಾನದಲ್ಲಿ ಐತೆ ಅಂತಕ್ಕಂಥದ್ದು ಭಾಳ ಅಭಿನಂದನೆ ಇದೆ. ಅದಕ್ಕೂ ಸಹ ಕಾರ್ಯದರ್ಶಿಗಳು ಅಭಿನಂದಿಸುತ್ತೆ. ನಿಮಗೂ ಸಹ ನಮ್ಮ ನಮ್ಮ ಜಿಲ್ಲೆ ಜನತೆ ಪರವಾಗಿ ರಾಜ್ಯದ ಜನತೆ ಪರವಾಗಿ ನಿಮಗೂ ಸಹ ಅಭಿನಂದನೆ ಸಲ್ಲಿಸುತ್ತೆ. ನೀವು ಸಹ ಆದಷ್ಟು ನಾವಿರೋರಿಗೆ ಇರಿ ಅಂತಕ್ಕಂಥ ವಿನಂತಿಯನ್ನು ಸರ್ಕಾರಕ್ಕೆ ಬಿಡ್ತೀವಿ. ಆತ ಇನ್ನು ಎರಡು ತಾಲೂಕಿನ ಆಡಳಿತ ಬಗ್ಗೆ ಇರ್ಬೋದು, ಇವತ್ತು ಅನೇಕ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಹ ನಮ್ಮ ಸರ್ಕಾರ ಬಂದಾಗ ಮುಂಚೆ ಹೆಂಗೆ ಮಾಡಿದ್ರೋ ಗೊತ್ತು, ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಆಗ ನಾವು ಈಗ ಕಳೆದ 3 ವರ್ಷದಿಂದ ನಾನೂ ಸಹ ಅವ್ರನ್ನ ಎಬ್ಬಿಸಿ ಆದಷ್ಟು ಕೆಲಸ ಕಾರ್ಯಗಳನ್ನು ನಾವು ಮಾಡಿಕೊಡ್ತೀವಿ. ಅದೇ ರೀತಿ ನಾನು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪ್ರಗತಿಗೆ ನಮ್ಮ ರಾಜ್ಯದಾಗಿದ್ದಂಥ ಎಲ್ಲ ಪ್ರಗತಿಗೆ ಕಾರಣ ನಮ್ಮ ಸರ್ಕಾರ. ಇದಕ್ಕೆ ಸಹಕರಿಸಿದಂಥರು ಇಡೀ ನಾಡಿನ ಜನತೆ. ಈ ನಾಡಿನ ಜನತೆ ಸ್ಪಷ್ಟವಾದಂಥ 138 ಸೀಟ್ ಕೊಟ್ಟು ಸರ್ಕಾರ ತಂದು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ತಂದವರಿಗೆ ಇಷ್ಟೆಲ್ಲ ಏನು ಕೆಲಸ ರೈತರು ಎಷ್ಟು ನೋಡ್ರೆ ಕೋಡಿ ಮುಕ್ತ ಅಂತ ಹೇಳಕ್ಕೆ ಹೋದಂಗೆ ಮತ್ತೆ 3 ಗಂಟೆ ಬೇಕು ಎದ್ದಕ್ಕೆ ಅಷ್ಟು ಕೆಲಸ ಆಗಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ ಬರಲಿಕ್ಕೆ ಕಾರಣ ಈ ನಾಡಿನ ಮತದಾರ ಬಂಧುಗಳು. ಅದೇ ರೀತಿ ನಾನು ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಕಾರಣ ಇನ್ನು ಕ್ಷೇತ್ರದ ಮತದಾರ ಬಂಧುಗಳು, ನಾಡಿನ ಮತದಾರ ಬಂಧುಗಳಿಗೆ, ನಮ್ಮ ಕೆಲವು ತಾಲೂಕಿನ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸರ್ಕಾರ ವತಿಯಿಂದ ವೈಯಕ್ತಿಕ ಜನತಾ ಪರವಾಗಿ ತಮ್ಮೆಲ್ಲರಿಗೂ ತುಂಬ ನಮಸ್ಕಾರವನ್ನು ಕೈ ಮುಗಿದು ಕಾಲಿ ಬಿದ್ದು ಹಿರಿಯರಿಗೆಲ್ಲ ಕಾಲಿಗೆ, ಚಿಕ್ಕರ ಕೈಯೇ ಕಾಲ ಬಂದು ಅಭಿನಂದನೆ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮಾಡಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.